ಹಾಗಾದ್ರೆ ಈಗ ಏನ್ ಮಾಡ್ಬೇಕು ಅಂತೀರಾ ಭುವನ್? ಮದುವೆ ಮಾಡ್ಕೊಂಬಿಡಿ. ಮದುವೆ ಆಗ್ಬಿಡಿ. ಅಜ್ಜಿ ಅಜ್ಜಿ, ನೀನ್ ಯಾಕೆ ಆ ದಣಿಗಳ ತರ ಮಾತಾಡ್ತಾ ಇದೀಯಾ? ನಾವಿಬ್ರು ಒಟ್ಟಾಗಿ ಚೆನ್ನಾಗಿರೋದು ನಿನಗೆ ಇಷ್ಟ ಅಲ್ವಾ? ಯಾರು ಹೇಳಿದ್ದು ಇಷ್ಟ ಇಲ್ಲ ಅಂತ? ಅದಕ್ಕೆ ಹೇಳ್ತಾ ಇದ್ದೀನಿ ಮದುವೆ ಆಗ್ಬಿಡಿ ಅಂತ. ಅಜ್ಜಿ, ಭುವನ್, ಎಷ್ಟು ದಿನ ಅಂತ ಹೀಗೆ ಕದ್ದು ಮುಚ್ಕೊಂಡು ಯಾರಿಗೂ ಹೇಳ್ದಲೆ ಒದ್ದಾಡ್ಕೊಂಡಿರ್ತೀರಾ? ಒಂದ್ಸಲ ಮದುವೆ ಅಂತ ಆದರೆ ಆರಾಮಾಗಿರ್ಬಹುದಲ್ಲ? ಅಜ್ಜಿ, ಅಪ್ಪಾಜಿ ಮದುವೆ ಮಾಡಕ್ ಹೊರಟಿರೋದು ನಮ್ಮಿಬ್ಬರದು ಅಂದ್ಕೊಂಡಿದ್ದೀರಾ? ಯಾಕಾಗಬಾರ್ದು? ಎರಡೂ ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಹುಡ್ಕಾಡೋಷ್ಟು ದಡ್ಡ ಅಲ್ಲ ಅನ್ಕೋತೀನಿ ಆ ಶಂಕರಣ್ಣ. ಅಜ್ಜಿ, ನಮಗೆ ಈಗಾಗಲೇ ಮದುವೆ ಆಗಿದೆ, ಇನ್ನೆಂತ ಮದುವೆ? ನಿಮಗೆ ಮದುವೆ ಆಗಿದೆ ಅನ್ನೋ ವಿಷಯ ನಿಮಗೆ ಗೊತ್ತು, ನನಗೆ ಗೊತ್ತು. ಆದರೆ ನಿಮ್ಮ ದನಿಗಳು ಗೊತ್ತೇನಪ್ಪ? ಒಂದು ಗಂಡು ಒಂದು ಹೆಣ್ಣು ಪುನರ್ವಿವಾಹ ಆಗೋ ಪುಣ್ಯ ಎಷ್ಟು ಜನಕ್ಕಿರುತ್ತೆ? 60 ವರ್ಷ ತುಂಬಿದಾಗ ಇನ್ನೊಂದ್ಸಲ ಮದುವೆ ಮಾಡ್ತಾರೆ. ಆದರೆ ನಿಮಗೆ ಈ ವಯಸ್ಸಲ್ಲೇ ಆ ಭಾಗ್ಯ ಇದೆ ನೋಡು. ವರ್ಷ ಆದಾಗ ಇನ್ನೊಂದ್ಸಲ ಶುಭ ವಿವಾಹ. ಆಹಾ ಭುವನ್, ಹೇಗಿದೆ ನೋಡು ಅದೃಷ್ಟ. ಆದ್ರೆ ಅಜ್ಜಿ, ಏನ್ ಗ್ಯಾರಂಟಿ ಅಪ್ಪಾಜಿ ನನಗೆ ಭುವನ್ಗೆನೆ ಮದುವೆ ಮಾಡ್ತಿದ್ದಾರೆ ಅಂತ? ಹ್ಞೂ ಅಜ್ಜಿ, ಒಂದ್ ವೇಳೆ ನನಗೆ ಬೇರೆ ಹೆಣ್ಣು ಶ್ರದ್ಧಾಗ್ ಬೇರೆ ಗಂಡು ಅಂತ ಏನಾದ್ರೂ ನೋಡ್ಬಿಟ್ರೆ? ಅಪ್ಪಾಜಿ ಬೇರೆ ಮಾತಾಡ್ತಾ ಮಾತಾಡ್ತಾ ನಿನ್ಗೂ ಭುವನ್ಗೂ ಒಂದೇ ಮುಹೂರ್ತದಲ್ಲಿ ಮದುವೆ ಮಾಡ್ಬಿಡ್ತೀನಿ ಅಂತ ಇದ್ರು. ಅವ್ರ ಮಾತನ್ನ ಯಾಕೆ ತಪ್ಪಾಗಿ ತಿಳ್ಕೊತೀರಾ? ಕೆಟ್ಟ ಯೋಚನೆ ಬಿಡಿ, ನಾನಿದ್ದೀನಿ. ನಿಮ್ಮಿಬ್ರಿಗೂ ಇನ್ನೊಂದ್ಸಲ ಸಪ್ತಪದಿ ತುಳಿಯೋ ಅದೃಷ್ಟ. ಮದ್ವೆಗೆ ರೆಡಿಯಾಗಿ ನಾನಿದ್ದೀನಿ, ಏನು ಹೆಚ್ಚು ಕಮ್ಮಿ ಆಗಲ್ಲ. ಎಲ್ಲಿ ಜೋಡಿ ನೋಡೋಣ. ಎಲ್ಲಿ ದಾರಿ ಬಿಡಿ, ದಾರಿ ಬಿಡಿ. ಹಾ, ಬನ್ನಿ. ಕ್ಲಿಕ್. ನಮ್ಸಿ ಕುದುಕಿ ಕುಯ್ದು ಅಂತಂದ್ರೆ ಇದೇ ಕಾಣೋ. ನನಗೆ ಈಗೆಲ್ಲ ಅರ್ಥ ಆಗ್ತಿತ್ತು. ನಮ್ ಕಣದೇ ನಮ್ ತಪ್ಪು. ಯಾರಿಗ್ ಬೈದೇನ್ ಪ್ರಯೋಜನ? ನಂಗ್ ನಾನೇ ಹೊಡ್ಕೊಂಡ್ ಅಲ್ಲ ಶುಗ್ಣಿ ತುಳು ಚಪ್ಪಲಾಗೆ ನಂಗ್ ನಾನೇ ಹೊಡ್ಕೊಂಡ್ ಹೋಗ ಇದ್ರ ತಕೊಂಡ್ ಬಾ. ಅಲ್ಲ, ಒಂದು ಮಾತು ನಾ ಹತ್ರಕ್ಕೆ ಹೇಳಿದಿದ್ರೆ ನಂಗೆ ಶ್ರದ್ಧಾ ಮೇಡಮ್ ಅಂದ್ರೆ ಇಷ್ಟ, ಮದಿ ಆಯ್ಕು ಅಂತ ನಾನೇ ಮನೆಯವ್ರ ಹತ್ರಕ್ಕೆಲ್ಲ ಮಾತಾಡಿಸಿ ನಿಲ್ಲಿಸಿ ಮದಿ ಮಾಡಿಸಿ ಅವರಿಬ್ರು ಒಂದು ಮಾಡಿ ನಾವು ಊರೇ ಬಿಟ್ಟಿಗೆ ಹೋಗ್ತಿದ್ದೆ. ಆಸೆ ಇಟ್ಕೊಂಡಿದ್ನಾಯ್ತು ಶ್ರದ್ಧಾ ಮೇಡಮ್ ಮೇಲೆ. ನಾನು ಎಲ್ಲ ಕನ್ಸಿಗೂ ಇವನೇ ಸಮ್ಮ ನೀರು ಹಾಕ್ತಾ ಬೆಳೆಸ್ದ. ಇವರಿಬ್ರು ಹತ್ರ ಆಗಕ್ಕೆ ಕೊನೆಗೆ ನಾನೇ ಸೇತುವೆ ಆಗಂಗೆ ಹತ್ಕಣ. ಅವ್ರಿಗೆ ಎಂತಕ್ ಬೈತೆ ಪಚ್ಚಿ? ಇದನ್ನ ಅವ್ರು ಕೇಳ್ಕಣ ಆತಿದ್ ಮದಿಯ ದಣಿಗಡೆ ಮಾಡಿಸ್ತಿದ್ದಲ್ದ ಎಂತ ಮಾಡೋಕಾರು ಅತ್ತು. ಮನ್ಸಿದ್ರ ಮಾರ್ಗ ಅಂಥೇಳಿ ಶಾಲೆಲಿ ಪಾಠ ಇತ್ತು, ಗೊತ್ತಿತ್ತಾ? ನಿನಗೆಲ್ಲ ಗೊತ್ತಿತ್ತು, ಶಾಲೆಗೆ ಹೊಯ್ರಲ್ದ. ಮನ್ಸಿಲ್ಲ ಅಂತ ಒಂದು ಮಾತು ಹೇಳಿದ್ರೆ ಈ ಮದಿ ಮಾರ್ಗ ಬಂದಾತಿತ್ತು ಅಲ್ದ. ಇವನಿಗೆ ಮೊದಲೇ ಮೈ ತುಂಬ ಆಸೆ, ಅವ್ರು ಹೇಳಿದ್ನೆ ಕಾಯ್ತಾ ಇದ್ನಾಯ್ತು. ಮೊದಲು ಮಗನ ತರ ಹೋಗಿ ನೈಸ್ ಮಾಡ್ದ, ಆಮೇಲೆ ಮೇಡಮ್ನ ಬುಟ್ಟಿಗೆ ಹಾಕೊಂಡ. ಆ ಕಳ್ಳಂಗು ಈ ಕಳ್ಳಂಗು ಎಂತ ವ್ಯತ್ಯಾಸ ಐತೆ ಹೇಳು? ಶ್ರದ್ಧಕ್ಕವ್ರು ಬ್ಯಾಡ ಅಂತ ಹೇಳುದಲ್ದ ಇಷ್ಟು ಸಲ ಅವ್ರ ಹತ್ರ ಹೇಳ್ಕೊಂಡಿದ್ದಿ, ಗೊತ್ತಿತ್ತಾ? ಮೊನ್ನೆ ತನಕ ನನ್ನ ಕಂಡ್ರೆ ಇಷ್ಟ ಅಂತೇಳಿ ಹೇಳ್ತಿದ್ರು, ಗೊತ್ತಿತ್ತಾ? ಎಷ್ಟೊಂದು ಮಾತಾಡ್ತಿದ್ರು, ನಗಿಸ್ತಿದ್ರು. ಯಾರಾದ್ರೂ ನಂಗೆ ಬೈದ್ರೆ ಅವರೇ ಗದರ್ತಿದ್ರು. ಈ ಕಾರಣ
ಹಂಗೆ ನಾನು ಒಂಟಿ ಮಾಡಿಬಿಟ್ಟು ಹೋದ್ರು ಅಂತೇಳಿ. ನಾನು ಭುವನ ಹಿಂಗ್ ಮಾಡ್ತದ ನಾನು ಮನ್ಸಲ್ಲೂ ಎಣಿಸ್ಕೊಂಡಿರ್ಲಿಲ್ಲ. ಶ್ರದ್ಧಕ್ಕಂಗೆ ಎಲ್ಲ ವಿಷಯ ಗುದಿತದಲ್ಲಿ ಕಾಣತ್ತೆ. ಅದಕ್ಕೆ ನಾನು ಭುವನದ ವಿಷಯ ಹೇಳೋಕು ಅದಲ್ಲ, ನಂಗೆ ಜೋರ್ ಮಾಡ್ತಿದ್ದೀರ. ಒಳಗೆ ಅವ್ರು ಭುವನದ ಹಿಂದೆ ಬಿದ್ದಿದ್ರು ಅನ್ಸ್ತಿತ್ತು ನಂಗೀಗ. ಈಗ ಎಂತ ಮಾಡದೆ ನಾವು? ಎಂತ ಮಾಡೋಕತ್ತ, ನಾವೇ ತಡ ಮಾಡ್ಕೊಂಡ್ ಬಿಡ್ತು. ನಮ್ಮ ಪ್ರೀತಿ ಬಗ್ಗೆ ಎಲ್ಲ ಹೇಳಿ ಮದುವೆರಿ ಮುಂದುವರ್ಸ್ಕೊಯ್ಲಕ್ಕಿದ್ದಿತ್ತು. ನಮ್ದೇ ತಪ್ಪು. ಬರೀ ಕನ್ಸ್ಕಾತ ಕೂತ್ಕೊಂಡಾಯ್ತು ನಮ್ಮಿಬ್ರು. ದಣಿಗಳ ಹತ್ರ ಹೋಗಿ ಹೇಳ್ಬಿಡುವ, ನಾನು ಶ್ರದ್ಧಾ ಮೇಡಮ್ ಮದಿ ಅತ್ತೆ, ನೀನು ಭುವನನ ಮದಿ ಅತ್ತೆ ಅಂತ. ಆಗೆಲ್ಲ ಸಮ ಅತ್ತ. ನಾವು ಹೇಳೋಕೊಪ್ಪದು ಸಮ ಅಲ್ಲ ಪಚ್ಚಿ. ಶ್ರದ್ಧಾಕ್ಕ ಭುವನ್ ಹತ್ರ ಹೇಳುದೇ ಒಳ್ಳೇದರಲ್ಲಿ ಕಾಣತ್ ನಂಗೆ. ಅವರೇ ಹೋಗಿ ದಣಿಗಳ ಹತ್ರ ಈ ಮದಿ ಇಷ್ಟ ಇಲ್ಲ, ಹಿಂಗಿಂಗೆ ನಾವು ಇಂತಿಂತರನೇ ಮದಿ ಅತ್ತನಲ್ಲಿ ಹೇಳಿ ಎಂತ ಅತ್ತ. ಹೌದು ಸಮ ಸಮ ನೀ ಹೇಳಿದ್ದ ಕುಸೆ. ಇತ್ತೀಚೆಗೆ ನೀ ಎಂತ ಮಾತಾಡಿದ್ರು ಸಮ ಅಂತ ಅನಿಸ್ತೈತೆ. ನೀ ಎಂತ ಮಾತಾಡಿದ್ರು ಚಂದ ಅಂತ ಅನಿಸ್ತು. ನಿನ್ನ ಕಂಡ್ರೆ ಕಾಣ್ತಾನೇ ಇರೋಣ ಅಂತ ಅನಿಸ್ತೆ. ಕಣ್ಣಂಚಿನ ಈ ಮಾತಲಿ ಏನೇನು ತುಂಬಿದೆ, ಕಣ್ಣಂಚಿನ ಈ ಮಾತಲಿ ಏನೇನು ತುಂಬಿದೆ, ಕವಿ ಕಾಣದ ಶೃಂಗಾರದ ರಸಕಾವ್ಯ ಎಲ್ಲಿದೆ, ಕಣ್ಣಂಚಿನ ಈ ಮಾತಲಿ ಏನೇನು ತುಂಬಿದೆ. ಪಚ್ಚಿ ಹಂಗಲ್ಲ ನಾವು ಮೈ ಮರುಕಾಗ ನೀನಿಲ್ದಿದ್ರೆ ನಂಗೂ ಬರ್ತಿ ಬೇಜಾರಾಗ್ತ. ಆದ್ರೆ ನಮ್ಮ ಪ್ರೀತಿ ನಾವು ಪಡ್ಕೊಂಡ್ ಕಲ್ದ ಹೇಳ. ಹೌದು ಪಡ್ಕಣ ಎಂತ ಮಾಡೋದು ಅಂತ ಹೇಳಿ ಯೋಚನೆ ಮಾಡುವ. ಈ ಕುಸ ಹೆಂಗಾದ್ರೂ ಮಾಡಿ ಇವ್ರಿಬ್ಬರ ಒಟ್ಟಿಗೆ ಮಾತಾಡಕ್ಕಲ್ಲ. ಹೊಯ್, ನೀವು ಹೋದ ಜನ್ಮದಲ್ಲಿ ದಣಿಗಳ ರಕ್ತ ಹಂಚ್ಕೊಂಡು ಹುಟ್ಟಿದ್ರಾ? ಎಂತ ಕಣ್ ಕೇಳ್ತಿ ಕಮಲ, ಎಂತ ಆತೆ? ಅದು ಹಂಗಲ್ಲ ಮಾರ್ರೆ. ಅವರನ್ನು ಕಂಡ್ರೆ ನಿಮಗೆ ಅದೆಷ್ಟು ಭಕ್ತಿ, ನಿಮ್ಮನ್ನು ಕಂಡ್ರೆ ಅವ್ರಿಗೆ ಅದೆಷ್ಟು ಪ್ರೀತಿ. ಅವ್ರು ನಗ್ನಾಗ್ತಾ ಇದ್ರೆ ನೀವು ಯಾವಾಗಲೂ ನಗ್ನಾಗ್ತಾ ಇದ್ರಿ. ಅವ್ರ ಮುಖದಲ್ಲಿ ದುಃಖ ಕಂಡ್ರೆ ನೀವು ರಾತ್ರಿ ಎಲ್ಲ ನಿದ್ದೆ ಮಾಡೋದಿಲ್ಲ. ಹೌದು ಕಮಲ, ದಣಿಗಳು ನಮ್ದು ಯಾರು 7 ಜನ್ಮಕ್ಕೂ ಅವ್ರ ಮನೆ ಕೆಲಸ ಮಾಡ್ಕೊಂಡು ಇಪ್ಪಕ್ಕೆ ನಾ ತಯಾರಿದ್ದೆ. ನಾವಿವತ್ತು ಸುಖವಾಗಿದ್ದು ಸಂತೋಷವಾಗಿರೋದಕ್ಕೆ ಅವರೇ ಕಾರಣ ಅಲ್ಲ. ಅದು ಹಂಗಲ್ಲ ಮಾರ್ರೆ. ಇಷ್ಟು ದಿನ ನಾವು ಈ ಮನೆ ಕೆಲಸದವರು ಅಂತ ನಿಮಗೆ ಅನ್ನಿಸ್ಲಿಲ್ಲ? ಹಬ್ಬ, ಇನ್ನು ಈ ವಿಷಯನ ನನ್ನೊಳಗೆ ಮುಚ್ಚಿಟ್ಕೊಳಕ್ಕಾಗೋದಿಲ್ಲ. ಗರ್ಭಿಣಿ ಹೊಟ್ಟೆ ಒಳಗೆ ಮಗು ಒದ್ದ ಹಾಗೆ ಅನ್ನಿಸ್ತಾ ಇದೆ. ಹೇಳ್ಕೊಂಡ್ರೆ ಸಮಾಧಾನ. ರಮೇಶ, ಭುವನ್ ಮತ್ತಿನ್ಯಾರೂ ಅಲ್ಲ ಕಣೋ, ನನ್ನ ಸ್ವಂತ ಮಗ ಕಣೋ.